टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಚಿತ್ರೀಕರಣ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಸಹ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣ ನಡೀತಾ ಇದೆ. ಅದೇ ಸ್ಥಳದಲ್ಲಿ ನಾವಿದ್ದೇವೆ, ನೀವು ನೋಡ್ತಾ ಇರಬಹುದು. ಇವತ್ತು 3ನೇ ದಿನ ಮಾರ್ಚ್ 12ರಿಂದ ಡೆವಿಲ್ ಸಿನಿಮಾದ ಚಿತ್ರೀಕರಣ ಆರಂಭವಾಗಿತ್ತು. ಮೊದಲ ದಿನ ಇದೇ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣವನ್ನ ಪ್ರಾರಂಭ ಮಾಡಲಾಗಿತ್ತು. ಅದಾದ ನಂತರ ನಿನ್ನೆ 2ನೇ ದಿನ ಮೈಸೂರಿನ ಲಲಿತ್ ಮಹಲ್ ಪ್ಯಾಲೇಸ್ಗೆ ಈ ಒಂದು ಚಿತ್ರೀಕರಣದ ತಂಡ ಶಿಫ್ಟ್ ಆಗಿತ್ತು. ಅಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಹ ಚಿತ್ರೀಕರಣ ನಡೆಸಲಾಯಿತು. ಇವತ್ತು 3ನೇ ದಿನ ಮತ್ತೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣ ನಡೀತಾ ಇದೆ. ಈಗಾಗಲೇ ನಟ ದರ್ಶನ್ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಮತ್ತೆ ನಿನ್ನೆ TV9 ಸಹ ಆ ಒಂದು ಚಿತ್ರೀಕರಣದ ಫೋಟೋವನ್ನ ರಿವೀಲ್ ಮಾಡಿತ್ತು. ನಟ ದರ್ಶನ್ ಬಿಳಿ ಬಣ್ಣದ ಡ್ರೆಸ್ ನಲ್ಲಿ ಇದ್ದಂತಹ ಫೋಟೋ ಅದಾಗಿತ್ತು. ಈಗಲೂ ಸಹ ನೀವು ಸಾಕಷ್ಟು ಸಹ ಕಲಾವಿದರನ್ನ ನೋಡ್ತಾ ಇರಬಹುದು. ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಿರುವಂತಹ ಸಹ ಕಲಾವಿದರು ಸಹ ಬಿಳಿ ಬಣ್ಣದ ಬಟ್ಟೆಯನ್ನು ತೊಟ್ಟಿದ್ದಾರೆ. ನೂರಾರು ಕಲಾವಿದರು ಈ ಒಂದು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು 3ನೇ ದಿನ. ಒಟ್ಟು 4 ದಿನಗಳ ಕಾಲ ಈ ಒಂದು ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕೆ ಮೈಸೂರಿನಲ್ಲಿ ಅನುಮತಿಯನ್ನ ಪಡೆಯಲಾಗಿದೆ. 3 ದಿನ ಸರ್ಕಾರಿ ಅತಿಥಿ ಗೃಹದಲ್ಲಿ, 1 ದಿನ ಲಲಿತ್ ಮಹಲ್ ಪ್ಯಾಲೇಸ್ ನಲ್ಲಿ ಅನುಮತಿಯನ್ನ ಪಡೆಯಲಾಗಿತ್ತು. ಇವತ್ತು 3ನೇ ದಿನ. ಮತ್ತೆ ಆ ಒಂದು ಚಿತ್ರೀಕರಣದ ಆ ಶೆಡ್ಯೂಲ್ ನಲ್ಲಿ ಕೊಂಚ ಬದಲಾವಣೆಯನ್ನ ಮಾಡಿಕೊಳ್ಳಲಾಗಿತ್ತು. ಯಾಕಂದ್ರೆ ಕೊನೆಯ ದಿನ ಲಲಿತ್ ಮಹಲ್ ನಲ್ಲಿ ಇದ್ದಂತಹ ಶೂಟಿಂಗ್ ಅನ್ನ 2ನೇ ದಿನಕ್ಕೆ ಮುಗಿಸಿದ್ದಾರೆ. ಹೀಗಾಗಿ ಇಂದು ಮತ್ತೆ ನಾಳೆ 2 ದಿನಗಳ ಕಾಲ ಸರ್ಕಾರಿ ಅತಿಥಿ ಗೃಹದಲ್ಲೇ ಒಂದು ಚಿತ್ರೀಕರಣ ನಡೀತದೆ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರ ಈ ಒಂದು ಚಿತ್ರೀಕರಣ ಆರಂಭವಾಗಿರುವಂತದ್ದು. ಯಾಕಂದ್ರೆ ಇದೇ ಚಿತ್ರೀಕರಣದ ವೇಳೆಯಲ್ಲೇ ನಟ ದರ್ಶನ್ನ ಬಂಧನವಾಗಿತ್ತು. ಬಂಧನದ ನಂತರ ಚಿತ್ರೀಕರಣ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು. ಮತ್ತೆ ಮೈಸೂರಿನಿಂದ ಚಿತ್ರೀಕರಣ ಆರಂಭವಾಗಿದೆ. ಆದ್ರೆ ವಿಶೇಷ ಅಂತ ಹೇಳಿದ್ರೆ, ಮತ್ತೆ ಒಂದು ಅಚ್ಚರಿಯ ಸಂಗತಿ ಅಂತ ಹೇಳಿದ್ರೆ, ಇವತ್ತು 3ನೇ ದಿನಕ್ಕೆ ಚಿತ್ರೀಕರಣ ಕಾಲಿಟ್ಟಿದೆ. ಯಾವೊಬ್ಬ ಅಭಿಮಾನಿಗಳು ಸಹ ಚಿತ್ರೀಕರಣದ ಸ್ಥಳಕ್ಕೆ ಬಂದಿಲ್ಲ. ಯಾಕಂದ್ರೆ ನಟ ದರ್ಶನ್ ಎಲ್ಲೇ ಬಂದರೂ ಸಹ ಅಭಿಮಾನಿಗಳ ದಂಡೆ ಅಲ್ಲಿ ನೆರೆದಿರ್ತಾ ಇತ್ತು. ಆದ್ರೆ ಈ ಒಂದು ಚಿತ್ರೀಕರಣದ ಸ್ಥಳಕ್ಕೆ ಯಾವೊಬ್ಬ ಅಭಿಮಾನಿಗಳು ಸಹ ಬಂದಿಲ್ಲ. ಕಳೆದ ಬಾರಿ ನಟ ದರ್ಶನ್ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲೂ ಸಹ ಸಾಕಷ್ಟು ನುಗ್ಗಲಾಗ್ತಾ ಇತ್ತು. ದರ್ಶನ್ ಆಸ್ಪತ್ರೆಯ ಒಳಭಾಗಕ್ಕೆ ಹೋಗ್ಲಿಕ್ಕೂ ಸಹ ಅವಕಾಶವನ್ನ ಕಲ್ಪಿಸಿರಲಿಲ್ಲ. ಹೊರಭಾಗದ ವಾತಾವರಣವನ್ನು ನೋಡ್ತಾ ಇರಬಹುದು. ಯಾಕಂದ್ರೆ ಮೈಸೂರಿನ ಸರ್ಕಾರಿ ಅತಿಥಿ ಗೃಹಕ್ಕೆ ಒಟ್ಟು 3 ದ್ವಾರಗಳಿದಾವೆ. 3 ದ್ವಾರಗಳಲ್ಲಿಯೂ ಸಹ ಬೌನ್ಸರ್ಗಳನ್ನ ನಿಯೋಜನೆ ಮಾಡಿ ಯಾವುದೇ ಅಭಿಮಾನಿಗಳು ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಅದರ ಹೊರತಾಗಿಯೂ ಇವತ್ತು 3ನೇ ದಿನ ಯಾವೊಬ್ಬ ಅಭಿಮಾನಿಗಳು ಸಹ ಈ ಒಂದು ಚಿತ್ರೀಕರಣ ಸ್ಥಳಕ್ಕೆ ಬಂದಿಲ್ಲ. ಒಬ್ಬ ಪೊಲೀಸರನ್ನ, ಅಂದ್ರೆ ನಿಯಮಾನುಸಾರವಾಗಿ ಹಣವನ್ನ ಪಾವತಿ ಮಾಡಿ ಪೊಲೀಸ್ ಭದ್ರತೆಯನ್ನು ಸಹ ಪಡೆದುಕೊಳ್ಳಲಾಗಿದೆ. ಈಗ ನೀವು ದ್ವಾರದ ಹೊರಭಾಗದಲ್ಲಿ ನೋಡ್ತಾ ಇರುವಂತದ್ದು ಪೊಲೀಸ್ ಸಿಬ್ಬಂದಿಯ ಒಂದು ವಾಹನವನ್ನ ಗೇಟ್ಗೆ ಅಡ್ಡಲಾಗಿ ವಾಹನವನ್ನು ನಿಲ್ಲಿಸಿ ಒಳಭಾಗದಲ್ಲಿ ಪೊಲೀಸ್ ಭದ್ರತೆಯೊಂದಿಗೆ ಮತ್ತೆ ಬೌನ್ಸರ್ಗಳನ್ನ ನಿಯೋಜಿಸಿಕೊಂಡು ಆ ಒಂದು ಚಿತ್ರೀಕರಣ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟು 1,62,000 ರೂಪಾಯಿಯನ್ನ ಮೈಸೂರು ನಗರ ಪೊಲೀಸರಿಗೆ ಪಾವತಿಯನ್ನ ಚಿತ್ರತಂಡ ಮಾಡಿದೆ. ಹೀಗಾಗಿ 32 ಜನ ಪೊಲೀಸ್ ಸಿಬ್ಬಂದಿಯನ್ನ ಈ ಒಂದು ಚಿತ್ರೀಕರಣಕ್ಕೆ ನಿಯೋಜನೆಯನ್ನು ಮಾಡಲಾಗಿದೆ. ಇದರ ಜೊತೆಗೆ ಬೌನ್ಸರ್ಗಳನ್ನು ಸಹ ಚಿತ್ರತಂಡ ನೇಮಕ ಮಾಡಿಕೊಂಡಿದೆ. ಸಾಕಷ್ಟು ಬಿಗಿ ಭದ್ರತೆಯಲ್ಲಿ ಯಾರಿಗೂ ಸಹ ಒಳಗೆ ಅನುಮತಿಯನ್ನ ನೀಡದೆ ಚಿತ್ರೀಕರಣವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು 3ನೇ ದಿನ. 4ನೇ ದಿನದ ಚಿತ್ರೀಕರಣದ ನಂತರ ಇಲ್ಲಿ ಪ್ಯಾಕಪ್ ಆಗ್ತದೆ. ಅದಾದ ನಂತರ ಬೇರೆ ರಾಜ್ಯದಲ್ಲಿ ಈ ಒಂದು ಡೆವಿಲ್ ಸಿನಿಮಾದ ಚಿತ್ರೀಕರಣ ಮಾಡುವಂತ ಒಂದು ಪ್ಲಾನ್ ನಲ್ಲಿ ಚಿತ್ರತಂಡ ಇದೆ. ಒಟ್ಟಾರೆ ಏನು ಮೈಸೂರಿನಲ್ಲಿ ಏನು ಸ್ಥಗಿತವಾಗಿತ್ತು ಡೆವಿಲ್ ಸಿನಿಮಾದ ಚಿತ್ರೀಕರಣ, ಇದೇ ಮೈಸೂರಿನಲ್ಲಿ ಮತ್ತೆ ಆರಂಭವಾಗಿ 3ನೇ ದಿನ ಯಶಸ್ವಿಯಾಗಿ ನಡೆದಿದೆ. ನಾಳೆಯ ಒಂದು ಚಿತ್ರೀಕರಣದ ನಂತರ ಚಿತ್ರತಂಡ ಪ್ಯಾಕಪ್ ಅನ್ನ ಮಾಡಿ ಬೇರೆ ಕಡೆಗಳಲ್ಲಿ ಹೋಗಿ ಶೂಟಿಂಗ್ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಈ ಒಂದು ಪ್ರಕರಣದ ನಂತರ ಮತ್ತೆ ಶೂಟಿಂಗ್ ಆರಂಭವಾಗಿರೋದು. ಈಗ ಸಹಜವಾಗಿಯೇ ದರ್ಶನ್ ಅಭಿಮಾನಿಗಳಲ್ಲಿ ಚಿತ್ರ ಯಾವಾಗ ಪೂರ್ಣವಾಗ್ತದೆ, ಚಿತ್ರೀಕರಣ ಪೂರ್ಣವಾದ ನಂತರ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಕುತೂಹಲ ಎಲ್ಲರನ್ನೂ ಸಹ ಕಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.